ವೃಶ್ಚಿಕ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸೋಣ. ಮೊದಲನೇ ಶುಭ ವಿಚಾರ, ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ನನ್ನ ಕಡೆ ತಿರುಗಿದೆ ಅನ್ನುವಂಥ ಅನುಭವ ಆಗಲಿದೆ ಅಂತ. ಈ ಪಂಚಮ ಶನಿಯಲ್ಲಿ ಆಗಲೇ ನೊಂದು ಬೆಂದು ಕಷ್ಟಪಡ್ತಾ ಇರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಬಹಳ ಈ ಹಿಂದೆ ಬಹಳ ವಿಫಲ, ಸೋಲು, ಹಿಂದೆ ನಷ್ಟ ಇದೆಲ್ಲ ನೋಡಿ ಯಾಕೋ ನನಗೆ ಅದೃಷ್ಟನೇ ಇಲ್ಲ ಅಂತ ಅನ್ಕೊಳ್ತಾ ಇದ್ದಂಥ ವೃಶ್ಚಿಕ ರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಮಾತ್ರ ಅದೃಷ್ಟ ನನ್ನ ಕಡೆ ತಿರುಗಿದೆ, ಸಡನ್ ಆಗಿ ಅದೃಷ್ಟ ನನ್ನ ಕಡೆ ತಿರುಗಿಬಿಡಿದೆಯಪ್ಪ ಅಂತ ಅನ್ನಿಸ್ತಾ ಇದೆ ಅಂತ, ಅಥವಾ ಚೇಂಜಸ್, ನಿಧಾನವಾದ ಬದಲಾವಣೆಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ. ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ, ದೂರದ ಸ್ಥಳದಿಂದ ಶುಭ ಸುದ್ದಿ ಬರುವ ಸೂಚನೆ ಅಂತ. ಎಸ್, ಏನಾಗುತ್ತೆ ಈಗ ನಿಮ್ಮವರು ಫ್ರೆಂಡ್ಸು, ಸ್ನೇಹಿತರು ಅಥವಾ ಯಾರೋ ರಿಲೇಷನ್ ಯಾರಾಗಿರ್ಬೋದು, ಅವರು ವಿದೇಶದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಊರುಗಳಲ್ಲಿ. ಈಗ ನೀವು ಕರ್ನಾಟಕದಲ್ಲೋ ಇದ್ದೀರಾ, ಅವರು ಬೆಂಗಳೂರಲ್ಲಿ ಇದ್ದಾರೆ, ಅಥವಾ ನೀವು ಬೆಂಗಳೂರಲ್ಲಿ ಇದ್ದೀರಾ, ಅವರೆಲ್ಲೋ ಡೆಲ್ಲಿನಲ್ಲೋ ಮುಂಬೈನಲ್ಲೋ ದೂರದಲ್ಲಿದ್ದಾರೆ. ಅವ್ರು ಏನೋ ಒಂದು ಗುಡ್ ನ್ಯೂಸ್ ಹೇಳ್ತಾರೆ ನಿಮಗೆ ಫೋನ್ ಮಾಡಿ ಅಂತ. ಸೊ ದೂರದ ಊರಿನಿಂದ ನಿಮಗೆ ಗುಡ್ ನ್ಯೂಸ್ ಸಿಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ವಿದೇಶ, ಬೇರೆ ರಾಜ್ಯ ಅಥವಾ ದೂರದ ಸಂಬಂಧಿಕರಿಂದ ಲಾಭದಾಯಕ ಮಾಹಿತಿ ಅಥವಾ ಅವರಿಂದಾಗಿ ಒಂದು ಒಳ್ಳೆ ಅವಕಾಶ ಸಿಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ, ನಿಮ್ಮ ಹೆಸರೇ ಅವಕಾಶಗಳು ತರುತ್ತದೆ ಅಂದರೆ ಅಷ್ಟು ಒಳ್ಳೆ ಹೆಸರು ಬರುತ್ತೆ ನಿಮಗೆ ಅಂತ. ಅಂದರೆ ನೀವು ಈ ಹಿಂದೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿರ್ತೀರಾ, ಯಾರಿಗೋ ಹೆಲ್ಪ್ ಮಾಡಿರ್ತೀರಾ ಅಥವಾ ಬೇರೆ ಏನೋ ಒಂದು ಮಾಡಿರ್ತೀರಾ, ಅದನ್ನು ಜನ ನೆನಪಿಟ್ಕೊಂಡು ಅವರು ಒಳ್ಳೆ ಹೆಸರಿದೆಪ್ಪ, ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ, ಅವರಾದರೂ ಓಕೆ ಅಂದರೆ ನಿಮ್ಮ ಹೆಸರೇ ಕೆಲಸ ಮಾಡಿಬಿಡುತ್ತೆ. ಈಗ ಸಾಮಾನ್ಯವಾಗಿ ಏನು ಮಾಡ್ತೀರಾ, ಬೇರೆಯವ್ರ ಹೆಸರನ್ನ ಬಳಸ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಳ್ಳೋಕೆ ನೋಡ್ತೀರಾ. ಆ ಬೇರೆಯವ್ರ ಹೆಸರು ಅಲ್ಲೇನಕ್ಕೆ ಕೆಲಸ ಮಾಡಿರುತ್ತೆ, ಅವ್ರೇನೋ ದೊಡ್ಡ ಸಾಧನೆ ಮಾಡಿರ್ತಾರೆ ಅಥವಾ ಅವರೇನೋ ಹೆಲ್ಪ್ ಮಾಡಿರ್ತಾರೆ, ಅವ್ರ ಹೆಸರು ಹೇಳ್ಕೊಂಡು ನೀವು ಟ್ರೈ ಮಾಡ್ತೀರಾ. ಈ ತಿಂಗಳು ಹಂಗಲ್ಲ, ನಿಮ್ಮ ಹೆಸರಿಗೆ ತುಂಬ ತೂಕ ಬರುತ್ತೆ, ತುಂಬ ವ್ಯಾಲ್ಯೂ ಬರುತ್ತೆ. ಸೊ ನಿಮ್ಮ ಹೆಸರೇ ಒಂದಿಷ್ಟು ಅವಕಾಶಗಳನ್ನು ತಂದು ಕೊಡುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಒಳ್ಳೆ ಹೆಸರು ಮಾಡ್ತೀರಾ. ಈಗ ಹೊಸ ಸಂಪರ್ಕ, ಹೊಸ ಅಧ್ಯಾಯದ ಮೂಲ, ಯಾಕೆಂದರೆ ನಿಮ್ಮ ಹೆಸರು ಬಳಸ್ಕೊಂಡು ಕೂಡ ಕೆಲಸ ಆಗ್ಬೋದು ಅನ್ನುವಂಥದ್ದೇ ನಿಮ್ಗೆ ಬಹಳ ಹೊಸ್ತಾಗ್ಬಿಟ್ಟಿರುತ್ತೆ. ಸೊ ಬರೇ ಸೋಲು ನಷ್ಟ ನೋಡಿದ್ರೆ ನನ್ನ ಹೆಸರು ಹೇಳ್ಬೇಡಪ್ಪ, ನನ್ನ ಹೆಸರು ಆಗೋ ಕೆಲಸನೂ ಆಗೋದಿಲ್ಲ ಅನ್ನುವ ಮನಸ್ಥಿತಿಗೆ ಬಂದ್ಬಿಟ್ಟಿರ್ತೀರಲ್ಲ, ಬದಲಾಯಿಸ್ಕೊಳ್ಳೋ ನಿಮ್ಮ ಮನಸ್ಥಿತಿಯನ್ನು, ನಿಮ್ಮ ಹೆಸರಲ್ಲೇ ಕೆಲಸಗಳಾಗುವ ಸಾಧ್ಯತೆ ಇದೆ. ತುಂಬ ಬಹಳ ಚೆನ್ನಾಗಿರ್ತಕ್ಕಂಥ ವಿಚಾರಗಳು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಗೊತ್ತಾಗಬೇಕು. ತಲುಪಿಸಿ ದಯವಿಟ್ಟು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಜಾಸ್ತಿ ಶೇರ್ ಮಾಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡ್ತೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅಂದ್ಕೊಂಡು ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ ನೋಡ್ತೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಾಲ್ಕನೇ ಶುಭ ವಿಚಾರ, ವೃಶ್ಚಿಕ ರಾಶಿಯವರಿಗೆ ಹಿರಿಯರ ಆಶೀರ್ವಾದದಿಂದ ಪ್ರಗತಿ ಅಂತ. ಎಸ್, ಏನಾಗುತ್ತೆ, ನಿಮ್ಮ ತಂದೆ ತಾಯಿ ಇರಬಹುದು, ಗುರು ಹಿರಿಯರು ಇರಬಹುದು, ಅವರ ಆಶೀರ್ವಾದ ಇದೆಯಲ್ಲ, ಅವರ ಒಂದು ನಿಮಗೆ ಒಳ್ಳೆಯದಾಗಲಿ ಅನ್ನುವಂಥ ಅವರ ಮನಸ್ಥಿತಿ ಇದೆಯಲ್ಲ, ನಿಮಗೆ ತುಂಬ 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 ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಪ್ರಾಕ್ಟಿಕ್ಯಾಲಿಟಿ, ಹಿರಿಯ ಅಧಿಕಾರಿಗಳು, ನಿಮ್ಮ ಮೇಲೆ ಅಧಿಕಾರಿಗಳು ಅಂತ ಹೇಳ್ತಿರಲ್ಲ, ಹಿರಿಯ ಅಧಿಕಾರಿಗಳು ಅಥವಾ ಒಂದು ದೊಡ್ಡ ದೊಡ್ಡ ಜನ, ಒಳ್ಳೆ ಆಧ್ಯಾತ್ಮಿಕ ಗುರುಗಳು, ನಿಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು, ಇವರ ಸಹಾಯ ನಿಮಗೆ ತುಂಬ 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 ಅನುಕೂಲ ಆಗುತ್ತೆ. ಪ್ರಗತಿಯಲ್ಲಿ ಜುಲೈ ತಿಂಗಳ ನಿಮ್ಮ ಪ್ರಗತಿಯ ಹಿಂದೆ ಹಿರಿಯರ, ಮೇಲಧಿಕಾರಿಗಳ, ಗುರು ಹಿರಿಯರ, ಮಾರ್ಗದರ್ಶಕರ ಒಂದು ಪ್ರಭಾವ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಅವರಿಂದಾಗಿ ನಿಮಗೆ ತುಂಬ ದೊಡ್ಡ ಸಮಸ್ಯೆ ಅವರ ಆಶೀರ್ವಾದದಿಂದ ಅಥವಾ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಆಯಿತು, ನಿಮ್ಮ ಮೇಲಧಿಕಾರಿಗಳ ಕೈ ನಿಮ್ಮ ಮೇಲಿರುತ್ತೆ. ನೀವು ತಪ್ಪು ಮಾಡಿದ್ರು ಕೂಡ ಆ ತಪ್ಪು ಮಾಫಿ, ಕ್ಷಮಾಪಣೆ, ಬಿಡು ಊರ ಕಡೆಯವರಪ್ಪ ಆಯಿತು ಬಿಟ್ಬಿಟ್ಟಾತ್ಲಾಗೆ ಅಂತ. ಸೊ ಆ ಥರ ಎಲ್ಲರ ಆಶೀರ್ವಾದ ದೊಡ್ಡ ಇದು ನಿಮಗೆ ಸುಮಾರು ಸಮಸ್ಯೆಗಳೆಲ್ಲ ಪರಿಹಾರ ಆಗಿಬಿಡುತ್ತೆ ಅಂತ ಕಂಡು ಬರ್ತಾ ಇದೆ. ಇನ್ನು ಐದನೇ ಶುಭ ವಿಚಾರ, ಆದಾಯ ಹೆಚ್ಚಿಸುವ ಹೊಸ ಯೋಜನೆ ಅಂತ. ಏನಂದರೆ ಜುಲೈ 16 ನಂತರ ಹೆಚ್ಚುವರಿ ಆದಾಯ, ಒಂದು ಎಕ್ಸ್ಟ್ರಾ ಇನ್ಕಮ್ಮು, ಆಮೇಲೆ ಕಮಿಷನ್ನು, ಆನ್ಲೈನ್ ಮೂಲಕ ಏನೋ ಒಂದು ವ್ಯವಹಾರ ಮಾಡಿ ಅದರಲ್ಲಿ ಆದಾಯ ತಗೊಳ್ತಕ್ಕಂಥದ್ದು, ಹೊಸ ವ್ಯಾಪಾರಗಳು ಚಿಕ್ಕಪುಟ್ಟು ಮಾಡಿ ಅದರಿಂದ ಒಂದಿಷ್ಟು ಹೊಸ ಸಂಪರ್ಕಗಳು, ಹೊಸ ಜನ ಪರಿಚಯ ಆದರೂ ಅವ್ರ ಮುಖಾಂತರ ಏನೋ ಕೆಲಸ ಮಾಡಿಸ್ಕೊಂಡು ಏನೋ ಥರ ಇದೆಲ್ಲ ದೊರವ ಯೋಗ ತುಂಬ ಚೆನ್ನಾಗಿದೆ. ಸಡನ್ನಾಗಿ ಒಂದು ಎಕ್ಸ್ಟ್ರಾ ಸ್ಯಾಲ್ರಿ ಬಿಟ್ಟು ಮತ್ತು ಎಕ್ಸ್ಟ್ರಾ ಏನೋ ಕಮಿಷನ್ ಬಂತು, ಸ್ಯಾಲ್ರಿ ಬಿಟ್ಟು ಅದೇನೋ ಒಂದು ವ್ಯವಹಾರ ಮಾಡಿಕೊಟ್ಟೆ, ಅದೇನೋ ಎಕ್ಸ್ಟ್ರಾ ದುಡ್ಡು ಕೊಟ್ಟರು. ಸೊ ಸ್ಯಾಲ್ರಿ ಬಿಟ್ಟು ನನಗೆ ಬರಬೇಕಾದ ಕಮಿಷನ್ ಅದು ಬಂತು, ಅಥವಾ ಸ್ಯಾಲ್ರಿ ಬಿಟ್ಟು ಆನ್ಲೈನಲ್ಲಿ ಅದೇನೋ ಒಂದು ವ್ಯವಹಾರ ಮಾಡೋಕ್ಕೋದೆ, ಚೆನ್ನಾಗಿ ದುಡ್ಡು ಬಂತು. ಈ ಥರ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅಂತ ಹೇಳಲ್ಲ. ಇದು ಚೆನ್ನಾಗಿದೆ ತಕ್ಷಣ ಆನ್ಲೈನಲ್ಲಿ ಮೋಸ ಹೋಗುವಂಥದ್ದು ಜಾಸ್ತಿ ಇರ್ತದೆ, ಮೊದಲೇ ಪಂಚಮಶನಿ ನಿಮಗೆ. ಬಟ್ ಈ ಗುರುಬಲದಿಂದ ಈ ಹಿಂದೇನೋ ಮಾಡಿದ್ರಿ ಅಂತಂದರೆ ಬರಬೇಕಷ್ಟೇ ಈ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಅಂತ ಹೇಳಿ. ಬಟ್ ಏನೇ ಆಗಲಿ ಸಮಸ್ಯೆಗಳಾಗಬಾರ್ದು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳಿ ನಾವು ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆಗಳು ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಜೂನ್ 29ನೇ ತಾರೀಕು ಸೋಮವಾರ ಜ್ಯೇಷ್ಠ
ಹುಣ್ಣಿಮೆ, ಜ್ಯೇಷ್ಠ ಮಾಸದ ಹುಣ್ಣಿಮೆ, ಅವತ್ತಿನ ದಿವಸ ಬಹಳ ವಿಶೇಷವಾಗಿ ಭೂಮಿ ಪೂರ್ಣಿಮಾ ಅವತ್ತು ವಟ ಸಾವಿತ್ರಿ ವ್ರತ ಮಾಡುವಂತಹ ದಿವಸ ಅವತ್ತು. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದ ದೇವತಾರಾಧನೆಗಳು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಭೂಮಿ ಪೂಜೆ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ವಿಶೇಷವಾಗಿ, ಯಾಕೆಂದ್ರೆ ಭೂಮಿ ಪೂರ್ಣಿಮಾ ಅವತ್ತಿನ ದಿವಸ ಆದ್ರಿಂದ ನಾವು ಭೂವರಾಹ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ನಿಮ್ಮ ಮನೆಯ ವಾಸ್ತು ದೋಷಗಳ ಪರಿಹಾರಕ್ಕೆ, ಅದು ಬಾಡಿಗೆ ಮನೆ ಆಗಲಿ, ಸ್ವಂತ ಮನೆ ಆಗಲಿ, ಲೀಸ್ ಮನೆ ಆಗಲಿ, ಮನೆಯ ವಾಸ್ತು ದೋಷಗಳ ಪರಿಹಾರಕ್ಕೋಸ್ಕರ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರ ಆಗಬೇಕು ಅಂದರೆ ಬಹಳ ಮುಖ್ಯವಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗಬೇಕು. ಯಾಕೆಂದರೆ ಅವತ್ತು ವಟಪೂರ್ಣಿಮಾ ಅಂತ ಕರೀತಾರೆ, ವಟ ಸಾವಿತ್ರಿ ವ್ರತ ಮಾಡುವಂಥ ವಟಪೂರ್ಣಿಮಾ ಅವತ್ತು ಬಹಳ ವಿಶೇಷ ಆಯ್ತಲ್ವಾ. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಕಮಲ ಪುಷ್ಪಗಳು ಹಾಗೂ ಪಾಯಸ ದ್ರವ್ಯದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮಣಿಯನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಒಂದು ಯಶೋವರ್ಧನ ಮಣಿ ಡಾಲರ್ ಏನಿದೆ ನಿಮಗೆ ಸ್ಕ್ರೀನಲ್ಲೂ ಕಾಣ್ತಾ ಇದೆ, ಇದನ್ನ ಬಹುಮುಖ್ಯವಾಗಿ ನಾವು 2 ಜಾಗಗಳಲ್ಲಿ ಎನರ್ಜೈಸ್ ಮಾಡ್ಕೊಂಡು ತಗೊಂಡ್ಬಂದಿದ್ದೇನೆ. ನಿಮಗೆ ಅದು ನಾನು ಲೈವ್ ವಿಡಿಯೋ ಕೂಡ ಅಲ್ಲಿಂದನೇ ಹೋಗಿ ಪೂಜೆ ಮಾಡಿದ್ದು ವಿಡಿಯೋ ಸಹ ಮಾಡಿದ್ದೇನೆ, ಹಾಗೂ ಲೈವ್ ಸಹ ಅಲ್ಲಿಂದನೇ ಬಂದಿದ್ದೇನೆ. ಎಲ್ಲಿ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕಿಂತ ಮುಂಚೆ ಒಂದು ಗಣಪತಿ ದೇಗುಲಕ್ಕೂ ಹೋಗಿದ್ದೆ. ಸುಮಾರೊಂದು 18ನೇ ಶತಮಾನದಲ್ಲಿ ಕಟ್ಟಿದಂಥ ಒಂದು ಅದ್ಭುತವಾದ ಮಹಾಗಣಪತಿಯ ಸನ್ನಿಧಾನ. ಅಲ್ಲಿಗೂ ಹೋಗಿ ಅಲ್ಲೂ ಸಹ ಇದನ್ನಿಟ್ಟು ಪೂಜೆ ಮಾಡಿಸಿ ನಂತರ ಅಲ್ಲಿಂದ ಕೊಲ್ಹಾಪುರಕ್ಕೆ ಹೋಗಿ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮನೆಗಳನ್ನು ಅಮ್ಮನವರ ಪಾದಾರವಿಂದಗಳಲ್ಲಿ ಸಹ ಇಟ್ಟು ನಮಸ್ಕಾರ ಮಾಡ್ಕೊಂಡು ತಗೊಂಡ್ಬಂದಿದ್ದೇನೆ. ಅಷ್ಟೇ ಅಲ್ಲ, ಅಲ್ಲಿ ಕುಂಕುಮಾರ್ಚನೆಯನ್ನು ಸಹ ಮಾಡಿಸಿ ಅಭಿಷೇಕ ಪೂಜೆಗಳನ್ನು ಸಹ ಮಾಡಿಸಿದ್ದೇನೆ. ಅದ್ರದ್ದು ಆಕ್ಚುಲಿ ಅಲ್ಲಿ ವಿಡಿಯೋಗಳೇ ತೆಗೆಯಕ್ಕಾಗಲ್ಲ, ನಾನು ಬರೇ ಒಂದು ಸ್ಕ್ರೀನ್ ಒಂದು ಫೋಟೋಗಳನ್ನು ತಗೊಂಡಿದ್ದೇನೆ. ಆ ಫೋಟೋಗಳನ್ನ ಮಾತ್ರ ನಿಮ್ಗೆ ಹಾಕ್ತೇನೆ, ಯಾಕೆಂದ್ರೆ ತುಂಬಾ ಸ್ಟ್ರಿಕ್ಟ್ ಅಲ್ಲಿ ಒಳಗಡೆ ಪೂಜೆದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಕೊಡಲ್ಲ. ಬಟ್ ನಮಗೋಸ್ಕರ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ವಿಶೇಷವಾಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಅಭಿಷೇಕಾದಿಗಳು ಮಾಡಿಸಿ ಅಮ್ಮನವರ ಗರ್ಭಗುಡಿಯ ಒಳಗಡೆ ಮೂಲ ದೇವರ ಹತ್ರ ತಗೊಂಡು ಹೋಗಿ ಇದನ್ನಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡ್ಬಂದಿದ್ದೇನೆ. ಇದನ್ನ ಮತ್ತೆ ಪುನಃ ಈ ಯಶೋವರ್ಧನ ಮಣಿಯನ್ನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿದ ಈ ಒಂದು ಯಶೋವರ್ಧನ ಮಣಿಯನ್ನ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಜೂನ್ 29ನೇ ತಾರೀಕು ಸೋಮವಾರದ ದಿವಸ, ವಟಪೂರ್ಣಿಮೆಯ ದಿವಸ, ವಟ ಸಾವಿತ್ರಿ ವ್ರತದ ದಿವಸ, ಭೂಮಿ ಪೂರ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಹಾಗೂ ವಾಸ್ತು ಹೋಮದಲ್ಲಿ, ಭೂವರಾಹಸ್ವಾಮಿ ಹೋಮದಲ್ಲಿ, ಅಷ್ಟೇ ಅಲ್ಲ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಕ್ಕೂ ಬಹಳ ವಿಶೇಷ. ಇದಕ್ಕೆ ನಾಗಾನುಗ್ರಹಕ್ಕೆ ಬಹಳ ವಿಶೇಷವಾದ ಮಣಿ ಇದು. ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಂತರ ಗುರು ಬಲಕ್ಕೋಸ್ಕರ ಗುರು ಶಾಂತಿ ಹೋಮ, ಶನಿಪೀಠ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಇದನ್ನ ಎನರ್ಜೈಸ್ ಮಾಡಿ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೆ ಇದನ್ನು ಕಳಿಸ್ತಾ ಇದ್ದೇವೆ, ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಪ್ರತಿಯೊಬ್ಬರು ಸಹ ಯಶೋವರ್ಧನ ಮಣಿಗೆ ಅರ್ಹರಾಗಿರ್ತಾರೆ. ಪ್ರತಿಯೊಬ್ಬರಿಗೂ ಕಳಿಸ್ಕೊಡ್ತೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ದಯವಿಟ್ಟು ಬೇಗ ವಾಟ್ಸಪ್ ಮಾಡಿಕೊಂಡು ಬೇಗ, ಇದು ತುಂಬಾ ಲಿಮಿಟೆಡ್ ಆಗಿರತಕ್ಕಂಥದ್ದು, ಮತ್ತೆ ಪುನಃ ನಮಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಸಿಗೋದು ಬಹಳ ಕಷ್ಟ. ಸೊ ಆದ್ರಿಂದ ಬಹಳ ಮುಖ್ಯವಾದಂತಹ ಯಶೋವರ್ಧನ ಮಣಿಯನ್ನ ಜೂನ್ 29ನೇ ತಾರೀಕು ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿವಸ, ವಟ ಸಾವಿತ್ರಿ ವ್ರತ ಹಾಗೂ ಭೂಮಿ ಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಅದನ್ನು ಇಟ್ಟು ಲಕ್ಷ್ಮೀನಾರಾಯಣ ಹೃದಯ ಹೋಮ, ವಾಸ್ತು ಹೋಮ, ಭೂವರಾಹ ಸ್ವಾಮಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಇದನ್ನ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪಾಕೆಟಲ್ಲಿ ಇಟ್ಕೊಳ್ಬಹುದು, ಪರ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮೇಲೆ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು. ಸೊ ನಿಮ್ಮ ಬಾಧೆಗಳು ಪರಿಹಾರ ಆಗಲಿ ಅಂತೇಳಿ ಭೂಮಿ ಸಂಬಂಧಿತವಾದಂಥ ವ್ಯವಹಾರಗಳು ಮಾಡ್ಲಿಕ್ಕೆ ಹೋದಾಗ ಇದನ್ನ ಜೇಬಲ್ಲಿ ಇಟ್ಕೊಂಡು ಕಟ್ಕೊಂಡು ಹೋಗಿ ಆ ವ್ಯವಹಾರಕ್ಕೆ ಹೋದಾಗ ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನೂ ವಿಶೇಷವಾಗಿ ಹೇಳ್ತೇನೆ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ ಸಹಿತ ಈ ಬಾರಿ ವಿಶೇಷವಾಗಿ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿದ ಕುಂಕುಮ ತಗೊಂಡಿದ್ದೇನೆ, ಅದನ್ನು ಸಹ ಪ್ರಸಾದ ಸ್ವರೂಪದಲ್ಲಿ ಹಾಕಿ ಕಳಿಸ್ಕೊಡ್ತೇನೆ. ಸೊ ಅದರಿಂದ ಈ ಬಾರಿ ಅರ್ಶನ ಜೊತೆಗೆ ಕುಂಕುಮನೂ ಸಹ ಅದರಲ್ಲೇ ಇರ್ತದೆ. ಸೊ ಅದರಿಂದ ಎಲ್ಲರೂ ಸಹ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ
ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗತ್ತಲ್ಲ, ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದ ಸನ್ನಿಧಾನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಜ್ಯೇಷ್ಠ ಶುಕ್ಲ ಪಂಚಮಿ ಅಂದರೆ ಶುಕ್ರವಾರದಂದು ಆ ಸನ್ನಿಧಾನದಲ್ಲಿಯೇ ಸ್ವತಃ ನಾನು ಹೋಗಿ ದರ್ಶನ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ, ಹಾಗೂ ವಿಶೇಷವಾಗಿ ಸನ್ನಿಧಾನದ ಒಳಗೆ ಅಮ್ಮನವರ ಮೂಲ ಬಿಂಬದ ಚರಣಾರವಿಂದಗಳಲ್ಲಿ ಈ ಒಂದು ವಿಶೇಷವಾದಂತಹ ಯಶೋವರ್ಧನ ಮಣಿಗಳನ್ನ ಇಟ್ಟು ಅಭಿಮಂತ್ರಣೆ ಮಾಡಿಕೊಂಡು ತರಲಾಗಿದೆ. ಮೊದಲು ನೀವು ಫೋಟೋದಲ್ಲಿ ನೋಡುವಂತ, ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ, ಅದರಿಂದ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿಕೊಂಡು ನಂತರ ಆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಹೋಗಿ ಅಮ್ಮನವರ ಚರಣಾರವಿಂದಗಳಲ್ಲಿ ಅಲ್ಲಿ ಯಶೋವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿದ್ದೇನೆ. ಸೊ ಅದೆಲ್ಲದೂ ಸಹ ನಿಮಗೆ ಈ ಫೋಟೋಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಶೋವರ್ಧನ ಮಣಿ ಬೇಕಾಗಿರತಕ್ಕಂಥವ್ರು ಕೂಡಲೇ ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಪೂಜೆ ಆಯಿತು. ನಮ್ಮ ವಿಶೇಷ ಹುಣ್ಣಿಮೆಯ ಒಂದು ಸಂಕಲ್ಪ ಸೇವಾ ಪ್ರಸಾದಗಳನ್ನು ಮೂಲ ಗರ್ಭಗುಡಿಯ ಅಲ್ಲೇ ದೇವಿಯ ಚರಣಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಬರಲಾಗಿದೆ. ಜೊತೆಗೆ ಇಲ್ಲೇ ಅದನ್ನು ಇಟ್ಟು ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಲಾಗಿದೆ. ಎಲ್ಲ ಕಡೆ ಕ್ಯಾಮ್ರಾ ಅಲವ್ ಇಲ್ಲ ಒಳಗಡೆ, ಸೊ ಅದರಿಂದ ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಬಟ್ ಕೆಲವಿಷ್ಟು ಫೋಟೋಸ್ ತೊಗೊಂಡಿದ್ದೇನೆ, ಆ ಫೋಟೋಸ್ನೆಲ್ಲ ತೋರಿಸ್ತೇನೆ. ಹಾಗೂ ದೇವಿಯ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ. ಅದೇ ರೀತಿಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಖಂಡಿತವಾಗಿ ಬೇಗ ಕೊಡಬಹುದಾಗಿರ್ತದೆ. ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಕಮಲ ಪುಷ್ಪಗಳಲ್ಲಿ ಹಾಗೂ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಪ್ರಸಾದ ಮಣಿಗಳನ್ನು ಇಲ್ಲಿ ತಂದು ಎನರ್ಜೈಸ್ ಮಾಡಿಸಿಕೊಂಡು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಗೊಂಡು ಬಂದು ಅಲ್ಲಿ ಮತ್ತೆ ಪುನಃ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಕರೆ ಮಾಡ್ಕೊಳ್ಳಿ. ನಮಸ್ಕಾರ.